ನಮಸ್ಕಾರ ಎಲ್ಲರಿಗೂ, ನಾನು ಶ್ವೇತಾ. ನೆನ್ನೆ ಕಾಲಾಷ್ಟಮಿ ಇದ್ದಿದ್ದರಿಂದ ನಾನು ಕಾಲಭೈರವೇಶ್ವರನಿಗೆ ದೀಪ ಹಚ್ಚಿ ಬಾಕ್ಲಲ್ಲಿ ಇಟ್ಟಿದ್ದೆ. 2 ಮಣ್ಣಿನ ದೀಪನ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಆಮೇಲೆ ತುಪ್ಪಕ್ಕೆ ಕುಂಕುಮ ಮತ್ತು ಪಚ್ಚಕರ್ಪೂರ ಹಾಕಿ ಬಿಸಿ ಮಾಡಿ ಇಟ್ಕೊಂಡೆ. ನಂತರ ಗೆಜ್ಬತ್ತಿ ಹಾಕೊಂಡು ಸ್ವಲ್ಪ ಕಪ್ಪು ಎಳ್ಳು ಹಾಕಿ ತುಪ್ಪ ಹಾಕಿ ದೀಪ ಹಚ್ಕೊಂಡೆ. ಫಸ್ಟ್ ದೇವ್ರ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿ ಹೊಸ್ತಲಿಗೆ ಪೂಜೆ ಮಾಡ್ತಾ ಇದ್ದೀನಿ. ಜೀವನದಲ್ಲಿ ಕಣ್ಣಿಗೆ ಕಾಣಿಸೋ ಥರ ಅಡೆತಡೆ ಬಂದರೆ ಅದನ್ನು ನಾವೇ ಸಾಲ್ವ್ ಮಾಡ್ಕೋಬೋದು. ಕೆಲವೊಂದ್ಸಲ ಕಣ್ಣಿಗೆ ಕಾಣದೇ ಇರೋ ಥರ ಅಡೆತಡೆ ಬರ್ತಾ ಇದ್ರೆ ದೇವ್ರ ಮೊರೆ ಹೋಗಲೇಬೇಕಾಗುತ್ತೆ. ನಾನು ನಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಈ ಕಾಲಾಷ್ಟಮಿ ದಿವಸ ಬಾಕ್ಲಿಗೆ ದೀಪ ಹಚ್ಚಿ ಇಡ್ತಾ ಇದ್ದೀನಿ. ದೇವರು ನಮಗೂ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡೆ. ಈ ಥರ ಎಲ್ಲ ಪೂಜೆ ಮಾಡಿ ಬಾಕ್ಲಲ್ಲೆಲ್ಲ ದೀಪ ಹಚ್ಚಿಟ್ಟಾಗ ಏನೋ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಆ ಥರ ಫೀಲ್ ಆಗುತ್ತೆ. ನನ್ನ ವಿಡಿಯೋಸು ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಜ್ವರ ಇತ್ತು ಅಂತ ಹೇಳಿ ಅವನಿಗೆ ಬಾಲಗ್ರಾವಿನ ತಾಳಿ ಹಾಕಬೇಕು ಅಂತ ಹಾಕ್ತಾಯಿದ್ದೀನಿ. ಈ ಬಾಲಗ್ರಾವಿನ ತಾಳಿನ ಯಾರೆಲ್ಲ ಹಾಕ್ತೀರಾ, ಈ ಪದ್ಧತಿನ ಇನ್ನೂ ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ ಹೇಳಿ. ನಮ್ಮಮ್ಮ ಕಾಲ್ ಮಾಡಿ ಮಗುಗೆ ಜ್ವರ ಇನ್ನೂ ಬಿಟ್ಟಿಲ್ಲ ಅಂತಿದೆಯಾ ಮತ್ತು ತಾಳಿ ಹಾಕು ಅಂತ ಹೇಳಿದ್ರು. ಹಂಗಾಗಿ ಮಂಗಳವಾರ ಆಗಿತ್ತು ಅಂತ ಹೇಳಿ ನಾನು ಬಾಲಗ್ರಾವಿನ ತಾಳಿಗೆ ಫಸ್ಟು ಗಂಜಲಲ್ಲಿ ತೊಳ್ಕೊಂಡು ಆಮೇಲೆ ಅದಕ್ಕೆ ಪೂಜೆ ಮಾಡಿ ಅದ್ವಿಕೆ ಕಟ್ಟಿದ್ದೀನಿ. ಇದು 3 ದಿವಸ 5 ದಿವಸ ಆ ಥರ ಕಟ್ಟಿರ್ತೀವಿ. ನಾನು 3 ದಿವಸಕ್ಕೆ ಅಂತ ಕಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.